ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಇವತ್ತು ಕೊಟ್ಟಿರುವ ಕೊನೆ ಎಚ್ಚರಿಕೆ ಸಂದೇಶ ಇದು. ಅಮೆರಿಕದ ಒಂದೊಂದು ಏಟಿಗೂ ಇರಾನ್ ಸೇನೆ ತಿರುಗೇಟು ಕೊಡ್ತಾನೆ ಇದೆ. ಇಸ್ರೇಲ್ ಮೇಲೆ ಹಾಕ್ತಿರೋ ಕ್ಷಿಪಣಿಗಳು ಊರೂರನ್ನೇ ಧ್ವಂಸ ಮಾಡ್ತಾ ಇದೆ. ಇರಾನ್ಗೆ 15 ಷರತ್ತುಗಳನ್ನ ಹಾಕಿದ ಟ್ರಂಪ್ 2 ಸಲ ಅವಧಿ ವಿಸ್ತರಿಸಿದ್ರೂ ಇರಾನ್ ಕ್ಯಾರೆ ಅಂತಿಲ್ಲ. ನೀನು ಅಮೆರಿಕಾಗಷ್ಟೇ ಅಧ್ಯಕ್ಷ, ನಮಗಲ್ಲ ಅನ್ನೋ ಸಂದೇಶವನ್ನು ಟ್ರಂಪ್ಗೆ ಕಳಿಸಿದೆ. ಹೀಗಾಗಿ ಕೆರಳಿ ಕೆಂಡವಾಗಿರೋ ಟ್ರಂಪ್ ಸಂಜೆಯಷ್ಟೇ ಇರಾನ್ಗೆ ಡೆಡ್ಲೈನ್ ಮೆಸೇಜ್ ರವಾನಿಸಿದ್ದಾರೆ. ಇರಾನ್ನಲ್ಲಿ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನ ಕೊನೆಗೊಳಿಸಲು ಅಮೆರಿಕ ಗಂಭೀರ ಚರ್ಚೆಯಲ್ಲಿದೆ. ಆದರೆ ಇರಾನ್ ಒಪ್ಪಂದಕ್ಕೆ ಬರದಿದ್ರೆ ನಾಶ ಆಗಲಿದೆ. ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ವ್ಯವಹಾರಕ್ಕೆ ಮುಕ್ತಗೊಳಿಸದಿದ್ರೆ ನಾವು ಇರಾನ್ನಲ್ಲಿ ವಾಸ್ತವ ಹೂಡ್ತೀವಿ. ಇರಾನ್ನ ಎಲ್ಲ ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನ ಉಡಾಯಿಸ್ತೀವಿ. ತೈಲ ಬಾವಿಗಳನ್ನ ಸ್ಫೋಟಿಸ್ತೀವಿ. ಖರ್ಗ್ ದ್ವೀಪದಲ್ಲಿರುವ ಎಲ್ಲ ಉಪ್ಪು ನೀರಿನ ಸಂಸ್ಕರಣಾ ಸ್ಥಾವರಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ನಮ್ಮ ಸೈನಿಕರು ಮತ್ತು ಇತರರನ್ನ ಕೊಂದವರ ಮೇಲೆ ಇದು ಪ್ರತೀಕಾರ ಆಗಿರುತ್ತೆ, ಎಚ್ಚರ ಅಂತ. ಇದು ಸೋಷಿಯಲ್ ಟ್ರೂತ್ನಲ್ಲಿ ಟ್ರಂಪ್ ಕೊಟ್ಟಿರುವ ಪ್ರತೀಕಾರದ ಸಂದೇಶ. ಆದ್ರೆ ಇರಾನ್ ಟ್ರಂಪ್ ಮುಂದೆ ಮಂಡಿಯೂರಲ್ಲ ಅಂತ ಮತ್ತೆ ಘರ್ಜಿಸಿದೆ. ಇದರಿಂದ ಕೆರಳಿರುವ ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ಯಾರೂ ಊಹಿಸದಂತ ದಾಳಿ ಮಾಡಿದೆ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ದಕ್ಷಿಣ ಲೆಬನಾನ್ನ ಟೇರ್ ನಗರದ ಮೇಲೆ ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿ ನಡೆಸಿದೆ. ಇಡೀ ಏರಿಯಾವೇ ಸರ್ವನಾಶವಾಗಿದೆ. ಕಟ್ಟಡಗಳು, ಕಾರುಗಳೆಲ್ಲ ಧಗಧಗಿಸಿ ಹೊತ್ತಿ ಉರಿತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆ ದಾಳಿ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ ಉತ್ತರ ಇರಾನ್ನಲ್ಲಿರುವ ಅಮೋಲ್ ನಗರ ಕಲ್ಹೇರ್ ಡೈರಿಯನ್ನು ಧ್ವಂಸ ಮಾಡಿದೆ. ಇರಾನ್ ನಾಗರಿಕರಿಗೆ ಆಹಾರ ಪೂರೈಕೆ ಮಾಡ್ತಾ ಇದ್ದ ಅತಿ ದೊಡ್ಡ ಕಾರ್ಖಾನೆ ಮೇಲೆ ಇಸ್ರೇಲ್ ದಾಳಿ ನಡೆಸಿ ನೆಲಸಮ ಮಾಡಿದೆ. ಕಳೆದ 20 ದಿನಗಳಿಂದ ಭಾರತದಲ್ಲಿ ಉಂಟಾಗಿರೋ LPG ಕೊರತೆ ಜನರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ ಉದ್ಯಮ ವಲಯ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಗ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನ ವಿತರಣೆ ಮಾಡೋದು ಕೂಡ ಸವಾಲಾಗಿದೆ. ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ 485 ಮಂದಿ ನಾವಿಕರಿರೋ 18 ಇಂಧನ ಹೊತ್ತ ಹಡಗುಗಳು ಸುರಕ್ಷಿತವಾಗಿ ಲಂಗರು ಹಾಕಿದೆ. ಇದರ ನಡುವೆ 94,000 ಮೆಟ್ರಿಕ್ ಟನ್ LPG ಹೊತ್ತ BWTYR ಮತ್ತು BWELM ಹೆಸರಿನ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿದೆ. 2 ಹಡಗುಗಳಿಗೂ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಟ್ಟಿದ್ದು, ಒಂದು ಹಡಗು ನಾಳೆ ಮುಂಬೈ ಬಂದರು ತಲುಪಲಿದ್ದು, ಮತ್ತೊಂದು ಹಡಗು ಏಪ್ರಿಲ್ 1ರಂದು ನವಮಂಗಳೂರು ಬಂದರು ತಲುಪಲಿದೆ. ರಾಜ್ಯದಲ್ಲಿ ಹೋಟೆಲ್ ಮಾಲೀಕರ ಗೋಳು ನೋಡೋದಿಕ್ಕಾಗ್ತಿಲ್ಲ. ಕಷ್ಟಪಟ್ಟು ವ್ಯಾಪಾರ ಕುದುರಿಸಿದ್ದ ಹೋಟೆಲ್ ಮಾಲೀಕರು ಈಗ ಗಿರಾಕಿಗಳು ಬಂದರೂ ಊಟ ಕೊಡಲು ಸಾಧ್ಯ ಆಗ್ತಾ ಇಲ್ಲ. ಜನರಿಗೆ ಸಿಲಿಂಡರ್ ಸಮಸ್ಯೆ ತಪ್ಪಿಸಲು ಸರ್ಕಾರ ಕೂಡ ಹೆಣಗಾಡ್ತಾ ಇದೆ. ಆದ್ರೆ ಮಧ್ಯ ಪ್ರಾಂತ್ಯದಲ್ಲಿ ಗಳಿಗೆಗೊಂದು ಬೆಳವಣಿಗೆ ಆಗ್ತಾ ಇತ್ತು. ಮತ್ತೆ ಯಾವ್ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.